ಡಿಗ್ರಿ ಆಗ್ತಾ ಇತ್ತು. ಆದರೆ ಈಗ ಕಳೆದ ಒಂದು ವಾರದಿಂದ ಪ್ರತಿದಿನವೂ ಕೂಡ 12 ಡಿಗ್ರಿ 13 ಡಿಗ್ರಿ ವಿಪರೀತ ಚಳಿ. ದಾಖಲೆ ಚಳಿಗೆ ಸಿಲಿಕಾನ್ ಸಿಟಿ ಮಂದಿ ಗಡಗಡ ಅಂತಿದ್ದಾರೆ. ದಾಖಲೆ ತಾಪಮಾನಕ್ಕೆ ಬೆಂಗಳೂರು ಸಾಕ್ಷಿಯಾಗಿದೆ. ಶೀತಗಾಳಿ ಬೀಸ್ತಾ ಇರೋದ್ರಿಂದ ಚಳಿಯ ಪ್ರಮಾಣ ಕೂಡ ಈಗ ಹೆಚ್ಚಿದೆ. ಚಳಿ ಇನ್ನೂ ಕೂಡ ಸ್ವಲ್ಪ ದಿನಗಳ ಕಾಲ ಹೀಗೆ ಇರುತ್ತೆ ಅನ್ನುವಂಥ ಮಾಹಿತಿ ಕೂಡ ಇರೋದು. ಆದರೆ ಚಳಿಯ ಪ್ರಮಾಣ ಇದೆಯಲ್ಲ, ಇದು ನಿಜಕ್ಕೂ ಕೂಡ ಆತಂಕ. ಯಾಕಂದರೆ 12 ಡಿಗ್ರಿ 13 ಡಿಗ್ರಿ ಒಂದು ವಾರಕ್ಕೊಮ್ಮೆ ಇಂಥ ಚಳಿ ಇರ್ತಾ ಇತ್ತು. ಆದರೆ ಈಗ ಇತ್ತೀಚೆಗೆ ಕಳೆದ ಒಂದು ವಾರದಿಂದಲೂ ಕೂಡ ಇದೇ ಕತೆ. ಆಗ್ತಾ ಇತ್ತು. ಆದರೆ ಈಗ ಕಳೆದ ಒಂದು ವಾರದಿಂದ ಪ್ರತಿದಿನವೂ ಕೂಡ 12 ಡಿಗ್ರಿ 13 ಡಿಗ್ರಿ ವಿಪರೀತ ಚಳಿ. ದಾಖಲೆ ಚಳಿಗೆ ಸಿಲಿಕಾನ್ ಸಿಟಿ ಮಂದಿ ಗಡಗಡ ಅಂತಿದ್ದಾರೆ. ದಾಖಲೆ ತಾಪಮಾನಕ್ಕೆ ಬೆಂಗಳೂರು ಸಾಕ್ಷಿಯಾಗಿದೆ. ಶೀತಗಾಳಿ ಬೀಸ್ತಾ ಇರೋದ್ರಿಂದ ಚಳಿಯ ಪ್ರಮಾಣ ಕೂಡ ಈಗ ಹೆಚ್ಚಿದೆ. ಚಳಿ ಇನ್ನೂ ಕೂಡ ಸ್ವಲ್ಪ ದಿನಗಳ ಕಾಲ ಹೀಗೆ ಇರುತ್ತೆ ಅನ್ನುವಂಥ ಮಾಹಿತಿ ಕೂಡ ಇರೋದು. ಆದರೆ ಚಳಿಯ ಪ್ರಮಾಣ ಇದೆಯಲ್ಲ, ಇದು ನಿಜಕ್ಕೂ ಕೂಡ ಆತಂಕ. ಯಾಕಂದರೆ 12 ಡಿಗ್ರಿ 13 ಡಿಗ್ರಿ ಒಂದು ವಾರಕ್ಕೊಮ್ಮೆ ಇಂಥ ಚಳಿ ಇರ್ತಾ ಇತ್ತು. ಆದರೆ ಈಗ ಇತ್ತೀಚೆಗೆ ಕಳೆದ ಒಂದು ವಾರದಿಂದಲೂ ಕೂಡ ಇದೇ ಕತೆ. ಆಗ್ತಾ ಇತ್ತು. ಆದರೆ ಈಗ ಕಳೆದ ಒಂದು ವಾರದಿಂದ ಪ್ರತಿದಿನವೂ ಕೂಡ 12 ಡಿಗ್ರಿ 13 ಡಿಗ್ರಿ ವಿಪರೀತ ಚಳಿ. ದಾಖಲೆ ಚಳಿಗೆ ಸಿಲಿಕಾನ್ ಸಿಟಿ ಮಂದಿ ಗಡಗಡ ಅಂತಿದ್ದಾರೆ. ದಾಖಲೆ ತಾಪಮಾನಕ್ಕೆ ಬೆಂಗಳೂರು ಸಾಕ್ಷಿಯಾಗಿದೆ. ಶೀತಗಾಳಿ ಬೀಸ್ತಾ ಇರೋದ್ರಿಂದ ಚಳಿಯ ಪ್ರಮಾಣ ಕೂಡ ಈಗ ಹೆಚ್ಚಿದೆ. ಚಳಿ ಇನ್ನೂ ಕೂಡ ಸ್ವಲ್ಪ ದಿನಗಳ ಕಾಲ ಹೀಗೆ ಇರುತ್ತೆ ಅನ್ನುವಂಥ ಮಾಹಿತಿ ಕೂಡ ಇರೋದು. ಆದರೆ
ಈ ಚಳಿಯ ಪ್ರಮಾಣ ಇದೆಯಲ್ಲ ಇದು ನಿಜಕ್ಕೂ ಕೂಡ ಆತಂಕ. ಯಾಕಂದರೆ 12 ಡಿಗ್ರಿ 13 ಡಿಗ್ರಿ ಒಂದು ವಾರಕ್ಕೊಮ್ಮೆ ಇಂಥ ಚಳಿ ಇರ್ತಾ ಇತ್ತು. ಆದರೆ ಈಗ ಇತ್ತೀಚೆಗೆ ಕಳೆದ ಒಂದು ವಾರದಿಂದಲೂ ಕೂಡ ಇದೇ ಕತೆ. ಡಿಗ್ರಿ ಆಗ್ತಾ ಇತ್ತು. ಆದರೆ ಈಗ ಕಳೆದ ಒಂದು ವಾರದಿಂದ ಪ್ರತಿದಿನವೂ ಕೂಡ 12 ಡಿಗ್ರಿ 13 ಡಿಗ್ರಿ ವಿಪರೀತ ಚಳಿ. ದಾಖಲೆ ಚಳಿಗೆ ಸಿಲಿಕಾನ್ ಸಿಟಿ ಮಂದಿ ಗಡಗಡ ಅಂತಿದ್ದಾರೆ. ದಾಖಲೆ ತಾಪಮಾನಕ್ಕೆ ಬೆಂಗಳೂರು ಸಾಕ್ಷಿಯಾಗಿದೆ. ಶೀತಗಾಳಿ ಬೀಸ್ತಾ ಇರೋದ್ರಿಂದ ಚಳಿಯ ಪ್ರಮಾಣ ಕೂಡ ಈಗ ಹೆಚ್ಚಿದೆ. ಚಳಿ ಇನ್ನೂ ಕೂಡ ಸ್ವಲ್ಪ ದಿನಗಳ ಕಾಲ ಹೀಗೆ ಇರುತ್ತೆ ಅನ್ನುವಂಥ ಮಾಹಿತಿ ಕೂಡ ಇರೋದು. ಆದರೆ ಈ ಚಳಿಯ ಪ್ರಮಾಣ ಇದೆಯಲ್ಲ ಇದು ನಿಜಕ್ಕೂ ಕೂಡ ಆತಂಕ. ಯಾಕಂದರೆ 12 ಡಿಗ್ರಿ 13 ಡಿಗ್ರಿ ಒಂದು ವಾರಕ್ಕೊಮ್ಮೆ ಇಂಥ ಚಳಿ ಇರ್ತಾ ಇತ್ತು. ಆದರೆ ಈಗ ಇತ್ತೀಚೆಗೆ ಕಳೆದ ಒಂದು ವಾರದಿಂದಲೂ ಕೂಡ ಇದೇ ಕತೆ.